ಗುರು ಭಾರತ್ ಮಾತಾ ಕಿ ಗುರು ಭಾರತ್ ಮಾತಾ ಕಿ ಭಾರತ್ ಮಾತಾ ಇರ್ತಕ್ಕಂಥ ಕಾರ್ಯಕ್ರಮ ಪ್ರಹ್ಲಾದ್ ಜೋಶಿ ಸಾಹೇಬ್ ಹೇಳಿದ ನಾ ಮಾಡಿಲ್ಲ ನನ್ನ ಹೆಸರೇ ಇವರೆಲ್ಲರೂ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಬಹಳ ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ನಮ್ಮ ನೆಲೆಯ ಮತ್ತು ವಿಶೇಷವಾಗಿ ರಾಜೇಶ್ವರಿ ಉಲ್ಲಂಘೆಯ ಎಲ್ಲ ಪಕ್ಷದ ಕಾರ್ಯಕರ್ತರು ಪದಾಧಿಕಾರಿಗಳು ಮಹಾಸ್ವಾಮಿಗಳ ಪದಾಧಿಕಾರಿಗಳನ್ನು ನಿಷ್ಕರಿಸುತ್ತಾ ಇದೀಗ ತಾನೇ ಮಾತನಾಡಿರ್ತಕ್ಕಂಥ ನಮ್ಮೆಲ್ಲರ ನಾಯಕರು ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿ ಅವರೇ, ಮೊನ್ನೆ ನಾನೇ ನೂತನವಾಗಿ ವಿಧಾನ ಪರಿಷತ್ಗೆ ಆಯ್ಕೆಯಾಗಿ 2ನೇ ತರಗತಿಗೆ ಪದಗ್ರಹಣ ಕಾರ್ಯಕ್ರಮ ಈಗ 2ನೇ ತರಗತಿಗೆ ಪ್ರಮಾಣ ವಚನ ತೋರಿಸಿರ್ತಕ್ಕಂಥ ನಾಳೆ ಉಮೇಶ್ ಗೌಡ ಕೌಲಿಗೇರಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದರ ಅನೇಕ ಹೆಸರು ಹೇಳೋದು ಕೂಡ ಬಹಳ ವೇದಿಕೆಗಳಿದ್ದಾರಲ್ಲ ಈ ಕಾರ್ಯಕ್ರಮ ಆಯೋಜಿಸಿರ್ತಕ್ಕಂಥ ಪ್ರವೀಣ್ ಬಾಳ್ ಹಾಗೂ ನಮ್ಮ ಪ್ರಶಾಂತ್ ಅವರು ನನಗೆ ಸನ್ಮಿತರಾಗಿದ್ದಾರೆ. ವಿಶೇಷವಾಗಿ ಪೌರ ಕಾರ್ಮಿಕರು ಮತ್ತು ಎಲೆಕ್ಟ್ರಿಸಿಟಿ ಕಳೆದ 8 ವರ್ಷದಿಂದ ನಾವು ಗೋಕುಲದಲ್ಲಿ ಮನೆಯಲ್ಲಿ ಬಸವೇಶ್ವರ ಕಾರಣಕ್ಕಾಗಿ ಬೈಕ್ ಮೇಲೆ ಅಡ್ಡಾಡ್ತಿದ್ದೆ. ಇದೇ ಏನು ಹೊಸ ಓರೆಂಜ್ ಮಾಲ್ ಆಗಿದೆ, ಆ ಮಾಲ್ ಎದುರುಗಡೆ ಒಬ್ಬ ಲೈನ್ಮನ್ ಬ್ಯಾಂಕ್ ಕೆಲಸ ಮಾಡ್ತಾರೆ. ನಾನು ಹೋಗ್ಬೋದು ನಾನು ಕಣ್ಣ ನೋಡಿರ್ತಕ್ಕಂಥ ಸನ್ನಿವೇಶ. ಅದೇನಾಯ್ತು ಗೊತ್ತಿಲ್ಲ, ಯಾರೋ ಲೈನ್ ಆಫ್ ಮಾಡಿರ್ತಾರೆ, ಆಮೇಲೆ ಯಾರೋ ಲೈನ್ ಆಫ್ ಮಾಡಿದ್ರು. ನನ್ನ ಕಣ್ಣು ಎದುರಿಗೆ ಅವನ ಜೀವ ಬಿಡ್ತಕ್ಕಂಥ ಸನ್ನಿವೇಶ ಕೂಡ ಅವತ್ತು ದಿವಸ ನಾನು ನೋಡಿದ್ದೆ. ಅಂದ್ರೆ ಎಲ್ಲರಿಗೂ ಯಾರಿಗೂ ಏನು ಮಾಡೋಕ್ಕಾಗ್ತಾ ಇಲ್ಲ, ಎಲ್ಲರಿಗೂ ಕೊಡಾಗುತ್ತೆ ಅಂತೇಳಿ ಅದು ಯಾರಿಗೂ ಏನು ಮಾಡೋಕ್ಕಾಗುತ್ತೋ ಹುಟ್ಟುವಂಥ ಪರಿಸ್ಥಿತಿ ಇದೆ. ಯಾರು ಹೋಗ್ತಾರೋ ಒಂದು ಹೋಗುವಂಥ ಪರಿಸ್ಥಿತಿ ಇದೆ. ಯಾವ ಕಾರಣಕ್ಕಾಗಿತ್ತೋ ಗೊತ್ತಿಲ್ಲ. ಬಟ್ ಅವಾಗಿಂದ ಅಂತೆಲ್ಲ ಇತ್ತು. ನಾವೆಲ್ಲ ಬೆಳಗ್ಗೆ ಕೂಡ ಕಾರಣ ಅಂತಂದ್ರೆ ವಿಶೇಷವಾಗಿ ಲೈನ್ಮನ್ಗಳು ಕೇಳಿ ಕೆಲಸ ಮಾಡ್ತಕ್ಕಂಥ ಆದರೆ ಅನೇಕ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಿರ್ತಾರೆ. ಅದ್ರ ಹೆಸರು ಯಾಕೆ ಗೊತ್ತಿರ್ತದೆ? MLA MP ಕಾರ್ಪೊರೇಟರ್ ಇವಳ ಹೆಸರು ಇವ್ರದ್ದು ಹೊಡೆದ್ರೆ ಇವರೇ. ಆದ್ರೆ ನಿಜವಾಗ್ಲೂ ಕೂಡ ಫೀಲ್ಡ್ ಇದ್ದು ಕೆಲಸ ಮಾಡೋದ್ರಿಂದ ನಮ್ಗೆ ಇಲ್ಲಿರ್ತಕ್ಕಂಥ ಎಲ್ಲ ಲೈನ್ಮನ್ಗಳು ಒಂದು ಪೌರ ಕಾರ್ಮಿಕರು ನಾವು ಒಬ್ಬ ಜನಪ್ರತಿನಿಧಿಗಳು ಏನು ಕೊಡ್ಬೇಕು ಅದು ಮಾತಾಡಿ. ಆದರೆ ಆಕ್ಚುಲ್ ಫೀಲ್ಡ್ ಇಲ್ಲದು ಕೆಲಸ ಮಾಡ್ತಕ್ಕಂಥ ತಾವು ಅನ್ನೋದು ಕೂಡ ಈ ಸಂದರ್ಭದಲ್ಲಿ ನನಗಾಗಿದೆ. ಹಾಗೆ ಲಿಂಗರಾಜ್ ಪಾಟೀಲ್ ಉಲ್ಲೇಖ ಮಾಡಿದ್ರು, ನಾನೇ ಪ್ರಹ್ಲಾದ್ ಜೋಶಿ ಕೂಡ ಉಲ್ಲೇಖ ಮಾಡಿದ್ರು. ವಿಶೇಷವಾಗಿ ಪೌರ ಕಾರ್ಮಿಕರ ಕೆಲಸ ಹೆಂಗೈತೆ ಅಂತಂದ್ರೆ ಮನೆಯವರು ಎಂದು ಇಡೀ ನಗರವನ್ನು ಸ್ವಚ್ಛ ಮಾಡಲಿಕ್ಕೆ ತಂದೆ ಆಗಿರ್ತಕ್ಕಂಥ ಒಂದು ಪ್ರಾಮುಖ್ಯತೆ ಕೊಟ್ಟಿದೆ. ಇದು ಪೌರ ಕಾರ್ಮಿಕರ ಪರಿಸ್ಥಿತಿ ನಮಗೆ ಯಾವಾಗ ಅರ್ಥ ಆಗ್ತದೆ, ನೀವು ಯಾರು ಸ್ಟ್ರೈಕ್ ಮಾಡುತ್ತಿಲ್ಲ, ನಾವು ಬಂದ ನೀವು ಎಲ್ಲೇ ಕೊಡಿಸ್ಬೇಕು ಹಿಡಿದು ಮಾತು ನೀವು ಬೇಡ ದೌಡು ಅಂತಂತೇಳಿ ಎಲ್ಲೇ ಕೊಡಿಸಿ ಮಾಡ್ಕೊಂಡು ಹೋಗ್ತಾರೆ. ಬೇಡ ನೀವು 4 ದಿವಸ ಬಿಟ್ಟು ನಾವೇ ಮಾಡ್ಕೊಂಡು ಈಗ 3-4 ದಿವಸ ನೀವು ಕಾಣಲಿಲ್ಲ ಅಂತಂದ್ರೆ ಅವಾಗ ನಗರ ಪರಿಸ್ಥಿತಿ ನೈಜ ಪರಿಸ್ಥಿತಿ ಕಣ್ಣಿ ಎದುರು ಬರಕ್ಕಾಗ್ತದೆ. ಯಾಕಂದ್ರೆ ಮನೆಯ ಕಸ ಒಂದಿಷ್ಟು ಪಟ್ಟ ತಕಡೆ ಮಾಡಿ ಉಳಿದು ಹೋಗ್ಬಿಡ್ತಾರೆ. ಒಳ್ಳೆ ಕಸ ಸ್ವತಂತ್ರ ಬಂದು ಹೋಗ್ತಾರ ಅಂತಂದ್ರೆ ಈ ಮಹಾನಗರ ಪಾಲಿಕೆ ವಿಶೇಷವಾಗಿ ಡೋರ್ ಮನೆಗೆ ಹೋಗಿ ಕಸ ಸಂಗ್ರಹಣೆ ಮಾಡೋದು, ಅದರ ಕಸಿ ಕಸ ಮಾಡ್ತೀರಿ, ಒಣ ಕಸ ಮಾಡ್ತೀರಿ, ಅವನು ತಗೊಂಡೋಗಿ ನೀವು ಗಾರ್ಬೇಜ್ ಅಡ್ಡಿ ಕಸ ಪ್ರಹ್ಲಾದ್ ಜೋಶಿ ಸಾಹೇಬ್ ಹೋಗಿದ್ದು ಸದ್ಯಕ್ಕೆ ಏನೆಲ್ಲ ಕಸ ತಗೊಂಡೋಗಿ ಅಲ್ಲಿ ಗೂಡ ಬೀಳ್ತಲ್ಲ, ಆ ಗೂಡ ಕರಗಿಸಿ ಕೆಲಸ ನಾವು ಮಾಡ್ಸಾಕ್ತೀವಿ. ಆ ಪೂರ ಗೂಡ ಕರಗಿಸಿ ಕಲ್ಲಿದ್ದು ಮಾಡಿ ಅದನ್ನು ಕಳಿಸೋದ ಪ್ರಕ್ರಿಯೆಯನ್ನು ಈಗಾಗಲೇ ಪ್ರಾರಂಭ ಆಗೈತಿ. ನಾನು ಕೂಡ ಹೋಗ್ಬೇಕಾಗಿತ್ತು ಕಾರ್ಯಕ್ರಮಕ್ಕೆ. ಆದರೆ ಸಡನ್ ಫಿಕ್ಸ್ ಆಯ್ತು, ಇದು ಮೊದಲು ಫಿಕ್ಸ್ ಮಾಡಿದ್ವಿ. ಈಗ ನಾನು MP ಸಾಹೇಬ್ ಹೇಳಿದ್ರೆ ನೀವು ಬಂದು ಮುಗಿಸ್ಕೊಂಡು ಹೋಗ್ರಿ, ಆದ್ರೆ ನನ್ನ ಸಮಯ ನೀವು ಜೊತೆ ಕುಂತು ಕಳೆದೋಗಿ ಅಜಾಬ್ದಾರಿ ಕೂಡ ಇರ್ತೇನೆ ಅಂತಕ್ಕಂಥ ಮಾತ್ರ ಕೂಡ ನಾನು ಅವ್ರಿಗೆ ವಿನಂತಿಯನ್ನು ಮಾಡಿದ್ದೆ. ಈಗ ನಮ್ಮ ತಲೆಯಾಗಿದೆ, ನಮ್ಮ ಹುಬ್ಬಳ್ಳಿಯನ್ನ ಸ್ವಚ್ಛ ಹುಬ್ಬಳ್ಳಿ ಆಗಬೇಕು, ನಮ್ಮ ನಡಿಗೆ ಸ್ವಚ್ಛತೆಗಳಿಗೆ ಹೋಗ್ಬೇಕು. ಅನೇಕ ಈ ಪರಿಸ್ಥಿತಿ ಬಂದವರು ಅಂತಾರೆ ಏನ್ರಿ ಕ್ಲೀನ್ ಇಲ್ಲ ಏನಿಲ್ಲ ಅಂತ. ಆ ಕಾರಣಕ್ಕಾಗಿ ನಾನು ವಿಶೇಷವಾಗಿ 3 ವರ್ಷದಿಂದ ಕೂಡ ಇದಕ್ಕೊಂದಿಷ್ಟು ಒತ್ತು ಕೊಡ್ತಕ್ಕಂಥ ಅಧ್ಯಕ್ಷರು ಅವರೆಲ್ಲ ಪದಾಧಿಕಾರಿಗಳು ಕೂಡ ಹೇಳಿದ್ದೀರ. ನಾವು ಇನ್ವಾಲ್ವ್ಮೆಂಟ್ ಆಗಬೇಕು, ಬರೀ ಅವ್ರ ಕಡೆಯಿಂದ ನಾವು ಕೇಳೋದಾಗಬಾರ್ದು, ಜನರಿಗೂ ಇನ್ವಾಲ್ವ್ಮೆಂಟ್ ಆಗಬೇಕು. ಜನರ ಸಹಭಾಗಿತ್ವದಲ್ಲಿ ನಾವು ಮಾಡಿದ ಬಹಳ ಬೇಗ ಸ್ವಚ್ಛ ಮಾಡಲಿಕ್ಕೆ ಮಾಡಿದ್ದೆ. ಅದನ್ನು ವಿಶೇಷವಾಗಿ ನಮ್ಮ ಯುವ ಮೋರ್ಚಾದ ಅಧ್ಯಕ್ಷ ರೂಪದಲ್ಲಿ ಮತ್ತು ಉಳಿದೆಲ್ಲ ಪದಾಧಿಕಾರಿಗಳು ಸೇರಿಸಿ ಪ್ರತಿ ಭಾನುವಾರ 1ನೇ ಸಂಜೆ, ಪ್ರತಿ ತಿಂಗಳು 1ನೇ ಸಂಜೆ ಮತ್ತು 3ನೇ ಸಂಜೆ 10 ಗಂಟೆಗೆಲ್ಲ ನಾವು ಹೋಗಿವಿ. ಅಷ್ಟೇ ಅಲ್ಲ, ಸುಮಾರು 100 ಜನ ನಮ್ಮ ಕಾರ್ಯಕರ್ತರು ಕೂಡ ಅದ್ರಾಗ ಇನ್ವಾಲ್ವ್ಮೆಂಟ್ ಆಗ್ತಾರ, ನಿಮ್ಗೂ ಕೊಡ್ತಾರ.
ನಾನು ಅದೇ ಹೇಳಿದೆ, ನಾವು ನೀವು ಅಷ್ಟೇ ಹೋಗುದಲ್ಲ, ಅದ್ರಲ್ಲಿ ಜನರು ಹುಡುಗಿ ಜನರು ಸಹಭಾಗಿತ್ವ. ಯಾವಾಗ ಕಸ ತಾನೇ ಕೈಗೆ ತೆಗಿಯಕ್ಕೆ ಕಷ್ಟವಲ್ಲ, ಅವಾಗ ಗೊತ್ತಾಗುತ್ತೆ ನಾವು ಸೈನ್ಯಕ್ಕೆ ಹೋಗಿರೋದು ಬೇಡ ಇಲ್ಲ ಅಂತ ಹೇಳಿ. ನೀವು ಬರ್ತೀರಿ ತಗೊಂಡ್ಬರ್ತೀರಿ, ನಾವು ಹೇಳ್ತಾ ನಾವು ಮಾಡ್ತೇವೆ. ಆದ್ರೆ ಒಂದೊಂದ್ಸಲ ಆಗ್ತಾರಲ್ಲ, ಇವಾಗ ನಾವು ಇವ್ರು ಕಸ ಹೊಡಿತಾರೆ ಓಣಿ ಅಂತ ಗೊತ್ತೇವೆ, ಇಷ್ಟು ಬೈಕ್ ಹೋಗಿದ್ದು ಕಸ ಅಂತ ಅವಾಗ ಗೊತ್ತಾಗುತ್ತೆ. ಹೀಗಾಗಿ ಈ ಸುಮಾರು ಒಂದು 18 ವಾರಗಳ ನಿರಂತರವಾಗಿ ನಮ್ದು ಕೂಡ ನಮ್ಮ ಕಡೆಯಿಂದ ಯುವ ಒತ್ತಡ ಮಾಡ್ತೇವೆ, ಇನ್ನೂ ಕಲಿಸ್ಕೊಂಡಿರ್ತೇವೆ. ಆಮೇಲೆ ಎಷ್ಟೋ ಮಷಿನರಿ ಇತ್ತು ನಮ್ಮ ಕಾರ್ಪೊರೇಷನ್, ನಾವು ಅನ್ಸ್ಕೊಂಡಿದ್ದೀವಿ ಎದುರು ಮಾಡ್ತಾ ಇದ್ದೀವಿ. ಯಾವಾಗ ನಾವು ಸ್ವಚ್ಛತಾ ಅಭಿಯಾನ ಪ್ರಾರಂಭ ಮಾಡಿ ಸ್ಟಾರ್ಟ್ ಮಾಡಿದ್ವಿ, ಕಾರ್ಪೊರೇಷನ್ ಎಲ್ಲಾ ಮಷಿನ್ ಹೊರಗೆ ಎಷ್ಟು ಅದ್ಭುತ ಮಷಿನ್ ಅದಾವ, ಬರೀ ಪೈಪ್ ಇಟ್ಕೊಂಡು ಹೋಗ್ರೆ ಕಸ ಎಲ್ಲ ಸಕ್ಕೊಂಡು ಹೋಗ್ತದೆ. ನಾನು ಇದಿಷ್ಟು ಸೇರಿದ್ದಪ್ಪ, ಇದು ಈಗ ಹಾಕಿದ್ದಿಲ್ಲ ಹೊರಗಂತಂದೆ. ಇಲ್ಲಿ ಸರ್ ನೀವು ಬಂದ್ರೆ ಎಲ್ಲ ಸಾಮಾನ್ಯ ಸರ್ಜರಿ ಈಗೆಲ್ಲ ವರ್ಕ್ ಆಗಕ್ಕೆ ನೋಡಿ ಅಂತ. ಹೀಗಾಗಿ ಆ ಮಷೀನ್ ಕೂಡ ನಾವು ಹೆಚ್ಚಿಗೆ ಇಂಪ್ಲಿಮೆಂಟ್ ಮಾಡಿ ಅವನು ಒಳ್ಳೆ ರೀತಿಯಿಂದ ಉಪಯೋಗ ಮಾಡ್ಕೊಂತಾನೆ ಕೆಲಸ ಕಾರ್ಯ ಆಗ್ಬೇಕು ಅಂತ ಹೇಳಿದ್ರು. ಅದು ಈಗಾಗಲೇ ಮಾನ್ಯ ಪ್ರಧಾನ ಮಿನಿಸ್ಟರ್ ಹೇಳಿದ್ರು, ನಮ್ಗೆಲ್ಲರಿಗೂ ಒಂದು ಗುರಿ, ನಾವು ಒಳ್ಳೆ ಸ್ವಚ್ಛ ಒಳ್ಳೆ ಆಗ್ಬೇಕಂತ. ಆ ಕಾರಣಕ್ಕಾಗಿ ನಾವು ವಿಶೇಷವಾಗಿ ಇವತ್ತು ನಮ್ಮೆಲ್ಲ ರೈತರು ಕೇಳಾಗ್ತದೆ, ನಾವು ಒಂದಿಷ್ಟು ಏನೋ ಒಂದು ಕಾರ್ಯಕ್ರಮ ಮಾಡ್ತೀವಿ, ನಮ್ಮ ಒಂದು ಕಾರ್ಯಕ್ರಮ ಕೊಡ್ರಿ ಹೇಳಿ ಅಂತಂದೆಲ್ಲ ಅವ್ರಿಗೆಲ್ಲ ಹೇಳಿದಾಗ ನಾನು ಹೇಳಿದಾಗ ನಗರವನ್ನು ಸ್ವಚ್ಛವಾಗಿರ್ತಕ್ಕಂಥವ್ರು ಮತ್ತು ಮನೆಯಲ್ಲಿ ದೀಪವನ್ನು ಬೆಳಗಿಸ್ತಕ್ಕಂಥವ್ರು ಯಾರಲ್ಲ ಅವ್ರ ತರದ್ದು ಅವ್ರು ಸನ್ಮಾನ ಮಾಡ್ರಿ, ಅವ್ರ ಪದ್ಧತಿ ಮಾಡ್ರಿ, ಅವ್ರಿಗೊಂದು ಬೆಳೆದಿರ್ತಕ್ಕಂಥ ಕೆಲಸ ಮಾಡಿದ್ರೆ ಮಾತ್ರ ಅವ್ರಿಗೆ ಇನ್ನೊಂದಿಷ್ಟು ಅನಿಸುತ್ತೆ. ಹೌದಪ್ಪ ನಮ್ಮನ್ನ ಯಾರು ಗುರುತಿಸೋದಲ್ಲ, ಮಾತಾಡ್ಸೋದಲ್ಲ, ಹೇಳೋದಲ್ಲ, ನಮ್ಮ ಕೆಲಸವನ್ನು ಕೂಡ ಪರಿಗಣನೆ ಮಾಡ್ತಕ್ಕಂಥದ್ದು ಒಂದು ತಂಡ ಐತಿ ಅಂದಾಗ ಅವ್ರಿಗೂ ಹುಡುಕಾಗುವಂತ ನಿಟ್ಟಿನಲ್ಲಿ ಆಗಿರ್ತಕ್ಕಂಥದ್ದಾಗ ಅವರೆಲ್ಲರೂ ಸೇರಿಸಿ ಇಲ್ಲ ಈ ಕಾರ್ಯಕ್ರಮ ನಾವು ಆಯೋಜನೆ ಮಾಡ್ತೀವಿ ಅಂತ ಹೇಳಿದ್ರು. ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ನನ್ನೆಲ್ಲ ಸಂಯುಕ್ತ ಮಾಡಿದ್ರ ನಿಮ್ಮೆಲ್ಲರ ಪರವಾಗಿ ಅವತ್ತು ಕೂಡ ಹೊರತುಪಡಿಸಿದಂತ ಅಭಿನಂದನೆ ಏನೈತಿ ಸ್ವಚ್ಛ ಹುಬ್ಬಳ್ಳಿ ಆಗಬೇಕು. ನಿಮ್ಗೆ ಏನಾದಾಗ ಎಲ್ಲಿ ಕೂಡ ಬ್ಲಾಕ್ ಸ್ಪಾಟ್ ಇಲ್ಲ. ಈಗಾಗಲೇ ನಮ್ಮ ರೂಪಾ ಶೆಟ್ಟಿ ಮಾಡಾರ, ಉಮಾ ಮುಖಂಡರು, ಸಂತೋಷ್ ಅವರು, ಮೇಸ್ತ್ರಿ ಅವರು, ಎಲ್ಲರೂ ಉಮೇಶ್ ಎಲ್ಲರೂ ಕೂಡಿ ತಮ್ಮ ವಾರ್ಡ್ನಾಗ ಎಲ್ಲಿ ಬ್ಲಾಕ್ ಸ್ಪಾಟ್ ಅಂದ್ರೆ, ಬ್ಲಾಕ್ ಸ್ಪಾಟ್ ಅಂದ್ರೆ 10-15 ವರ್ಷದಲ್ಲಿ ದೊಡ್ಡ ಗುಡಿನೇ ಬಿದ್ದಿರ್ತದೆ, ಎಲ್ಲರ ತರದಲ್ಲಿ ಹೋಗಿ ಹೋಗುದಂತ. ಈಗ ಅವನ್ನೆಲ್ಲ ಗುಡಿಗಳನ್ನ ಕ್ಲಿಯರ್ ಮಾಡಿ ಬೆಂಚ್ ಹಾಕಿ ರಂಗೋಲಿ ಹಾಕಿಸಿ ಒಂದು ವ್ಯವಸ್ಥಿತವಾಗಿ ಮಾಡೋದ ಪ್ರಯತ್ನವನ್ನ ಅನೇಕ ಕಾರ್ಪೊರೇಟರ್ ಪ್ರಾರಂಭ ಮಾಡಿದ್ದಾರೆ. ನಾವು ಕೂಡ ಇದಕ್ಕೆ ಸಂಪೂರ್ಣವಾಗಿ ಸಹಭಾಗಿತ್ವ ಕೊಟ್ಟು ಎಲ್ಲರೂ ಕೂಡ ನಮ್ಮ ಹುಬ್ಬಳ್ಳಿ ಸ್ವಚ್ಛ ಹುಬ್ಬಳ್ಳಿ ಮಾಡುವಂತ ನಿಟ್ಟಿನಲ್ಲಿ ನಮ್ಮ ಕ್ಷೇತ್ರವನ್ನ ನಾವು ಒಂದು ಮಾಡೆಲ್ ಕ್ಷೇತ್ರ ಅಂತ ಹೇಳಿದ್ರಲ್ಲ, ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ. ನೀವೆಲ್ಲರ ಸಹಕಾರ ಕೂಡ ಅಷ್ಟೇ ಬಹಳ ಇಂಪಾರ್ಟೆಂಟ್ ಐತಿ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹಾಕಿದ್ದೇನೆ. ಜೊತೆಗೆ ನಮ್ಮ ರೈತರು ಹೇಳಿದ್ರು, ಮೊನ್ನೆ ತಾನೇ ಕಳೆದ ಒಂದು 2 ತಿಂಗಳಿಂದ ಬಹಳ ದೊಡ್ಡ ಪ್ರಮಾಣದಾಗ ಮಳೆ ಬಂತು ಮತ್ತು ಗಾಳಿ ಬಂತು. ಅವತ್ತು ಎಷ್ಟು ಪ್ರಮಾಣದ ಗಾಳಿ ಬಂತಂದ್ರೆ ಸುಮಾರು 3 ಅಷ್ಟು ಕಂಬಗಳು ಎಲ್ಲ ವಿದ್ಯುತ್ ಮುಟ್ಕೊಂಡು ಹೋಗ್ಬಿಟ್ಟಿದ್ರು. ನಮ್ಮ ಮನೆಗೆ ಬಂದು 3 ಕಂಬ ಇದ್ದವು ರೂಮಿಂದ ವಾಪಸ್ ಇಡೀ ಒಂದು 6-7 ವಾರ್ಡ್ ಎಫೆಕ್ಟ್ ಆಗಿ ಪುಣ್ಯ ಅದು ಎಲ್ಲ ಕಡೆ ಆಗಿಲ್ಲ, ಆ ಕಡೆ ಇದ್ದಿಲ್ಲ. ನಾವು ಅಲ್ಲಿ ಗುಡಿ ಉಪಯೋಗ ಮಾಡಿರ್ತೀವಿ, ಮಳೆ ಬಂದು ಕಂಬಗಳಾಗಿರ್ತೀವಿ, ಗಿಡ ಬೆಳೆದಿರ್ತೀವಿ. ಆದ್ರೆ ನಾವು ನೋಡಿದಾಗ ದೃಶ್ಯ ನೋಡಿದ್ರೆ ಬಹಳ ಭಯಾನಕ ಸಂತಾನ ಹೋಗಿದೆ. ಏನಪ್ಪ ಇಲ್ಲಿ ಇನ್ನೊಂದು 10 ದಿವಸ ಕ್ಲಿಯರ್ ಮಾಡೋಕ್ಕಾಗಲಿಲ್ಲ ಕೂಡ ಅಂತ ಅನ್ನೋಂಥದ್ದು. ಅವಾಗ ಅದನ್ನ ನಾವೆಲ್ಲ ಜೊತೆ ಮಾತಾಡಿದ್ವಿ, ಅವ್ರ ಅಧಿಕಾರಿಗಳ ಜೊತೆ ಮಾತಾಡಿದ್ವಿ. ಇವರೆಲ್ಲರೂ ಕೂಡ ಫೀಲ್ಡಿಗೆ ಎಲ್ಲ ಕಡೆ ರೋಡ್ ಗಾಡಿ ಹೋಗಾಕ್ಸಿದ್ರೆ ಜಾಗ ಇಲ್ಲ, ಅಷ್ಟು ಪರಿಸ್ಥಿತಿಯನ್ನ ನೋಡಕ್ಕಿದೆ. ಆದ್ರೆ ನಾನು ಇವತ್ತು ಎಲ್ಲರಿಗೂ ಅವ್ರಿಗೂ ಕೂಡ ಅಷ್ಟೇ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆ ಧನ್ಯವಾದ ತಿಳಿಸಿ, ಕೇವಲ 3 ಸೌಲಭ್ಯಗಳು ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆ ಮಟ್ಟ ಎಲ್ಲರೂ ಇಟ್ಕೊಂಡು ಎಲ್ಲಾನು ಕಂಪ್ಯೂಟರ್ ಹೋಗ್ಬಿಟ್ಟು ಕೈ ಬಿಡಿಸಿದ್ರೆ ರಾತ್ರಿ 3 ಸತಿ ಹೋಗಿ, ಯಾಕಂದ್ರೆ ಮೊದಲ ಕಂಬ ಇದು ಗಿಡ ಬಿದ್ದಿತ್ತು ವಾಯರ್ ಹರಿದಿರ್ತೀವಿ, ಆಮೇಲೆ ಕಂಬ ಹಾಕಿ ಹೊಳ್ಳಿ ರಿಸ್ಟೋರ್ ಮಾಡ್ಬೇಕು. ಜನ ಮಾಡೋದು ಹೆಂಗಂತಂದ್ರೆ ಏನ್ ಕಂಬ ಬಿದ್ದಿದ್ರೆ ಲೈಟ್ ಕೊಟ್ಟಿರ್ತಾರೆ, ಎಲ್ಲಿ ಹಚ್ಕೊಡ್ಬೇಕು ಲೈಟ್ ಕೊಡ್ರಿ ಅಂತಂದ್ರೆ ಆಯ್ತು ಕಳಿಸೋದು ವ್ಯವಸ್ಥೆ ಮಾಡ್ತಿರ್ತೀವಿ. ಆದ್ರೆ ಅವರೆಲ್ಲರೂ ಬಹಳ ದೊಡ್ಡದಾಗಿರ್ತಕ್ಕಂಥ ಪರಿಶ್ರಮದಿಂದ 3 ದಿವಸ ನಾನು ಅವಾಗೆಲ್ಲ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಮೀಟಿಂಗ್ ಎಲ್ಲಾ ಮೀಟಿಂಗ್ ಮಾಡಿದ್ರು. ಇದನ್ನು ಇಮಿಡಿಯೇಟ್ ರಿಸಲ್ಟ್ ಮಾಡಕ್ಕೆ ಒಂದು ನಿಮಗೆ ಏನು ನಾನು ಹೆಲ್ಪ್ ಮಾಡ್ತೇನೆ ಅಂತೇಳಿ ಅವರೆಲ್ಲ ಅಧಿಕಾರಿಗಳು ಮಾಡ್ಕೊಡ್ತೀವಿ ಎಲ್ಲರೂ ಅಂತ ಹೇಳಿದಾಗ ಕೇವಲ 3 ದಿವಸದಲ್ಲಿ 100 ಕಂಬಗಳನ್ನು ಇನ್ಸ್ಟಾಲ್ ಮಾಡಿ ವೈರ್ ಹರಿದಿರ್ತಕ್ಕಂಥ ವೈರ್ ಬಹಳ ಅದ್ಭುತ